ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಧಾಬಾ ಸ್ಟೈಲ್ ದಾಲ್ ತಡ್ಕ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾವು ಧಾಬಾಗೆಲ್ಲ ಹೋದ್ರೆ ದಾಲ್ ತಡ್ಕನೇ ಆರ್ಡ್ರ್ ಮಾಡ್ತೀವಿ, ಯಾಕಂದರೆ ಅದರಲ್ಲಿರೋ ಆ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಅದು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಒಂದು ಅಗಲವಾದ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ತೊಗರಿಬೇಳೆ ನೋಡಿ, ಒಂದು ಗ್ಲಾಸ್. ನೀವು ಎಷ್ಟು ಜನ ಇದ್ದೀರ ಅದ್ಮೇಲೆ ನೋಡ್ಕೊಂಡು ಮಾಡ್ಕೊರಿ. ಒಂದು ಗ್ಲಾಸ್ ತೊಗರಿಬೇಳೆ, ಒಂದು 2 ಸ್ಪೂನ್ ಹೆಸರುಬೇಳೆ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ಇದಕ್ಕೆ ನೀರು ಹಾಕೋಣ. ನೀರು ಹಾಕಿ 2-3 ಸರಿ ವಾಶ್ ಮಾಡ್ಕೊಂಬಿಡೋಣ. ನೋಡಿ, ಒಂದು ಗ್ಲಾಸ್ ತೊಗರಿಬೇಳೆ, ಒಂದು 2 ಸ್ಪೂನ್ ಹೆಸರುಬೇಳೆನ 3-4 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕಿ ಒಂದು 2 ಗಂಟೆ ನೆನೆಯೋಕೆ ಇಟ್ಬಿಡೋಣ. ನೋಡಿ, ನೀರು ಹಾಕಿದ್ದೀನಿ. ನೀರು ಹಾಕಿ ಇದನ್ನು ಮುಚ್ಚಿ ಒಂದು 2 ತಾಸು ನೆನೆಯೋಕೆ ಇಟ್ಬಿಡಿ. ಮೊದಲೇ ನೀವು ಮಧ್ಯಾಹ್ನಕ್ಕೆ ಮಾಡೋಂಗಿದ್ರೆ ಬೆಳಿಗ್ಗೆನೇ ನೆನೆಸ್ಬಿಟ್ರೆ ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಒಂದು 2 ತಾಸು ನೆನೆಸ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡೋದು ಸ್ಕಿಪ್ ಮಾಡಿದ್ದೀನಿ ಅಂತ ನಿಮ್ಗೆ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ನಾವು ಏನು ಬೇಳೆನ ಮತ್ತು ಹೆಸರುಬೇಳೆನ ಎರಡೂ ನೆನೆಸಿರ್ತೀವಿ 2 ತಾಸು. ನೆಂದ ಮೇಲೆ ನೀರು ತೆಗೆದುಬಿಡ್ಬೇಕು. ನಾವು ನೀರು ತೆಗೆದು ನೀರು ಚೆಲ್ಲಿಬಿಡಬೇಕು. ಇದು ಬೇಳೆ ನೆಂದಿದ್ನೆ ಒಂದು 2 ತಾಸು ನೆಂದ ಮೇಲೆ ನಾವಿಲ್ಲೊಂದು ಕಡಾಯಿ, ಕುಕ್ಕರ್ ಅಥವಾ ಒಂದು ಕಡಾಯಿ ತೊಗೊರಿ. ಯೂಶಲಿ ಕುಕ್ಕರಲ್ಲಿ ನಾವು ವಿಸಿಲ್ ಮಾಡಬೇಕು. ಅದು ವೀಡಿಯೋ ಮಾಡೋದು ನಾವು ಸ್ಕಿಪ್ ಮರ್ತುಬಿಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ. ಇದು ಮೇನ್ ದಾಲ್ ತಡ್ಕದಲ್ಲಿ ನಾವು ಏನು ತುಪ್ಪ ಒಗ್ಗರಣೆ ಕೊಡ್ತೀವಲ್ಲ, ಅದೇ ನಿಮಗೆ ಫ್ಲೇವರ್ ಕೊಡೋದು. ಇದಕ್ಕೆ ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಬೇಳೆ ನೆನೆಸ್ಕೊಂಡಿದ್ವಲ್ಲ 2 ಅವರ್ಸು, ಅದನ್ನ ಇದಕ್ಕೆ ಹಾಕ್ತೀನಿ. ತೋರಿಸ್ತಾ ಇದ್ದೀನಿ ನಿಮಗೆ ಸಪ್ರೇಟಾಗಿದ್ದನ್ನು. ನಾನು ವೀಡಿಯೋ ಮಾಡೋದು ಮರ್ತುಬಿಟ್ಟಿದ್ದೆ. ಕುಕ್ಕರಲ್ಲಿ ಮಾಡಬೇಕು. ನೀವು ಫಸ್ಟ್ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಬೇಳೆಗೆ ಒಂದು ಸ್ವಲ್ಪ ಜಿಂಜರ್, ಸಣ್ಣದಾಗಿ ಹೆಚ್ಕೊಂಡಿರೋ ಜಿಂಜರು, ಹಸಿ ಶುಂಠಿ ಮತ್ತು ಒಂದು ಇಡೀ ಮೆಣಸಿನ್ಕಾಯಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಉಪ್ಪು. ತುಂಬ ಉಪ್ಪು ಹಾಕೋಕ್ಕೆ ಹೋಗಬೇಡಿ, ತುಂಬ ಲೈಟಾಗಿ ಉಪ್ಪು ಹಾಕಿ. ತುಂಬ ಉಪ್ಪು ಹಾಕಿಬಿಟ್ರೆ ಬೇಳೆ ಬೆನೆಯೋದಿಲ್ಲ. ನೋಡಿ, ಇದಿಷ್ಟು ಹಾಕಿದ ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ಮಾಡ್ಕೊಂಡ್ಮೇಲೆ ನಾವು ಹೆಸರುಬೇಳೆ ಹಾಕ್ತೀವಿ ಅಂದರೆ ಬೇಳೆ ಅಷ್ಟು ಸ್ಟಿಕ್ಕಿನೆಸ್ ಕೊಡೋಲ್ಲ ದಾಲ್ಗೆ. ಅದಕ್ಕೆ ಒಂದು 2 ಸ್ಪೂನ್ ಹೆಸರುಬೇಳೆ ಹಾಕಿದರೆ ಅದು ಒಂದು ಸ್ವಲ್ಪ ಸ್ಟಿಕ್ಕಿನೆಸ್ ಕೊಡುತ್ತೆ ಇದಕ್ಕೆ. ನೋಡಿ, 1 ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ತುಪ್ಪದಲ್ಲಿ ಮತ್ತು ಸ್ವಲ್ಪ ಎಣ್ಣೆಯಲ್ಲಿ ನಾನು ಅರಿಶಿಣ ಪುಡಿ ಹಾಕಿದ್ದೀನಿ, ಶುಂಠಿ, ಹಸಿಮೆಣಸಿನ್ಕಾಯಿ, ನೆನೆಸಿದ ಬೇಳೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕು ಕುಕ್ಕರಲ್ಲಿ. ನಾನು ಕುಕ್ಕರಲ್ಲಿ ಮೊದಲೇ ಮಾಡಿದ್ದೀನಿ, ವೀಡಿಯೋ ಮಾಡಿಲ್ಲ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಬೇಳೆ ತುಂಬಾ ಗಟ್ಟಿ ಇರಬಾರ್ದು, ತುಂಬ ತೆಳುಗಿರಬಾರ್ದು, ಮೀಡಿಯಮ್. ಅದಕ್ಕೆ ನಾವು ಇದನ್ನು ಮಾಡ್ಕೋಬೇಕು. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಲಾಸ್ಟಿಗೆ ಒಂದಿಷ್ಟು ಖಾರ ಪುಡಿ ಹಾಕಿ ಕುಕ್ಕರಲ್ಲಿ ಇದನ್ನು ನೀವು 3 ವಿಸಿಲ್ ಮಾಡಬೇಕು. 3 ವಿಸಿಲ್ ಆದಮೇಲೆ ದಾಲ್ ತಡ್ಕ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು. ಮೀಡಿಯಮ್ ಅದಕ್ಕಿರ್ಬೇಕು ಬೇಳೆ. ಇದು ತುಂಬ ನೀರುವಲ್ಲ, ತುಂಬ ಗಟ್ಟಿನೂ ಅಲ್ಲ. ನೀರು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ. ನಾವು ಆಮೇಲೆ ಮಾಡೋ ಮುಂದೆ ಮತ್ತೆ ಬೇಳೆ ಉಪ್ಪು ಹಾಕ್ಕೋಬೋದು. ಇವಾಗ ಜಾಸ್ತಿ ಹಾಕಿಬಿಟ್ರೆ ಸರಿಯಾಗಿ ಬೇಳೆ ಬೆನೆಯಲ್ಲ. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹಾಕಿ ಕುಕ್ಕರ್ ಮುಚ್ಚಿ ಇದನ್ನು 3 ವಿಸಿಲ್ ಮಾಡಬೇಕು ನಾವು. ನೋಡಿ, ಕುಕ್ಕರ್ ಮುಚ್ಚಿ ಇದನ್ನು 3 ವಿಸಿಲ್ ನಾವು ಮಾಡಬೇಕು. ತಣ್ಣಗಾದ್ಮೇಲೆ ತೆಗೋಣ ಇದನ್ನು. ನೋಡಿ, ನಾನು ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಈ ದಾಲ್ ತಡ್ಕ ಮಾಡೋಕೆ ಮೇನ್ ಬೇಕಾಗಿರೋದು ತುಪ್ಪ. ಈ ತುಪ್ಪ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಇದು ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಉಳ್ಳಾಗಡ್ಡಿನ, ಸಣ್ಣದಾಗಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ದಾಲ್ ತಡ್ಕದಲ್ಲಿ ಮೇನ್ ಧಾಬಾದಲ್ಲಿ ಮಾಡ್ತಾರಲ್ಲ, ಮೇನ್ ಇರೋದೇ ಒಗ್ಗರಣೆಯಲ್ಲಿ. ಆ ಒಗ್ಗರಣೆಯಿಂದಲೇ ಆ ಫ್ಲೇವರ್ ಬರುತ್ತೆ ದಾಲ್ಗೆ. ನೋಡಿ, ನಾನು ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಬೆನೆಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಬೆನೀತಿರುವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಡ್ತೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ. ಒಂದು ಸ್ವಲ್ಪ ಇದು ಬೆನಿಬೇಕು, ತುಂಬ ಏನಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೆನ್ಸೋಣ. ನೋಡಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಮತ್ತು ಬೆಳ್ಳುಳ್ಳಿ ಶುಂಠಿದು ಹಸಿ ವಾಸನೆ ಹೋಗಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಬೆಂದಿದೆ, ಇದಕ್ಕೆ ನಾನು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಈಗ ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಖಾರ ಪುಡಿ ಹಾಕಿದ್ದೀನಿ. ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಆಫ್ ಮಾಡಿಬಿಡೋಣ. ಈಗ ದಾಳಿಗೆ ಎಲ್ಲ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನೋಡಿ ಈಗ ನಾನು ಇದನ್ನು ಆಫ್ ಮಾಡಿಬಿಡ್ತೀನಿ, ಯಾಕಂದರೆ ಮತ್ತೆ ಖಾರ ಪುಡಿ ಎಲ್ಲ ಒತ್ತಿಬಿಡುತ್ತೆ. ಆಫ್ ಮಾಡ್ತಾಯಿದ್ದೀನಿ ನೋಡಿ. ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಇದಕ್ಕೆ. ನೋಡಿ ಗ್ಯಾಸ್ ಆಫ್ ಮಾಡಿ ನಾನು ಪ್ಲೇಟ್ ಮುಚ್ತಾಯಿದ್ದೀನಿ ಅದಕ್ಕೆ. ನೋಡಿ ಕುಕ್ಕರಿಗೆ 3 ವಿಸಿಲ್ ಮಾಡಿದ್ದೀನಿ, ತಣ್ಣಗಾಗಿದೆ. ಈಗ ಓಪನ್ ಮಾಡ್ತೀನಿ. ನೋಡಿ ದಾಲ್ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೀವಂತ ಈ ರೀತಿ ಕಾಳು ಬೇಳೆ ಕಾಣ್ತಾ ಇದೆ. ತುಂಬ ಉಪ್ಪು ಹಾಕ್ಬಿಟ್ಟು ಸರಿಯಾಗಿ ಬೆನೆಯಲ್ಲ. ನೋಡಿ ದಾಲ್ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಉಳ್ಳಾಗಡ್ಡಿ ಈರುಳ್ಳಿದೇನು ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಹಾಕ್ಬಿಡೋಣ. ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಗ್ಗರಣೆ ಕೊಟ್ಟಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ. ಮೊದಲು ಉಪ್ಪು ಕಡಿಮೆ ಹಾಕಿದ್ವಲ್ಲ ನಾವು, ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಒಗ್ಗರಣೆಯಲ್ಲಿ ಉಪ್ಪು ಹಾಕಿದ್ದೀನಿ ನಾನು. ನೋಡಿ ಉಪ್ಪಿನಾದ್ರು ಕಡಿಮೆ ಅನಿಸಿದ್ರೆ ಉಪ್ಪು ಹಾಕ್ಬೇಕು, ಇಲ್ಲಿರಲಿಲ್ಲ. ನೋಡಿ ಈಗ ದಾಲ್ ಎಲ್ಲ ರೆಡಿಯಾಗಿದೆ, ದಾಲ್ ತಡಕ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಿಗೆ ನಾವು ಏನು ಒಗ್ಗರಣೆ ಕೊಡ್ತೀವಲ್ಲ ದಾಲ್ ತಡಕ, ಅದನ್ನೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಈಗ ನಾವೊಂದು ಇದು ತೊಗೊಂಡಿದ್ದೀನಿ, ಕಡಾಯಿ ತೊಗೊಂಡು ಸಣ್ಣ ಒಗ್ಗರಣೆ ಕೊಡೋಕ್ಕೆ. ಇದನ್ನು ಆನ್ ಮಾಡ್ಕೊತೀನಿ. ಆನ್ ಮಾಡಿದ್ಮೇಲೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಎಣ್ಣೆ. ನೋಡಿ ದಾಬಾದಲ್ಲಿ ಮಾಡೋವಂಥ ದಾಲ್ ತಡ್ಕದಲ್ಲಿ ಇರೋದೇ ಮೇನ್ ಒಗ್ಗರಣೆ. ನಾವೇನು ಒಗ್ಗರಣೆ ಕೊಡ್ತೀವಲ್ಲ ಅದೇ ಇದಕ್ಕೆ ದಾಲ್ಗೆ ಫ್ಲೇವರ್ ಕೊಡೋದು. ಈಗ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಕರಗಲಿ. ತುಪ್ಪ ಎಲ್ಲ ಕರಗಿದೆ. ಇದು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ. ನೋಡಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಕೆಂಪೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಇಂಗು, ಮತ್ತು ಸ್ವಲ್ಪ ಆಗಲಿದು ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇದಕ್ಕೊಂದು ಸ್ವಲ್ಪ ಮೇಲೆ ಖಾರ ಪುಡಿ ತಡ್ಕಾಗೆ. ನೋಡಿ ರೆಡಿಯಾಗಿದೆ ದಾಲ್ ತಡ್ಕಾಗೆ ಒಗ್ಗರಣೆ. ಇದು ಆಫ್ ಮಾಡಿಬಿಡ್ತೀನಿ ಈಗ. ನೋಡಿ ಇದು ದಾಲ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಈಗ ಲಾಸ್ಟಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ ಲಾಸ್ಟಿಗೆ ಒಗ್ಗರಣೆ. ನೋಡಿ ಇದೇ ಲಾಸ್ಟಿಗೇನು ಒಗ್ಗರಣೆ ಕೊಡ್ತೀವಲ್ಲ ಇದೇ ನಿಮಗೆ ಧಾಬಾ ಸ್ಟೈಲ್ದು ದಾಲ್ ತಡ್ಕ ಫ್ಲೇವರ್ ಕೊಡುತ್ತೆ. ನೋಡಿ ಬಿಸಿ ಬಿಸಿ ದಾಲ್ ತಡ್ಕ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಜೀರಾ ರೈಸ್ಗಾಗಲಿ, ಫುಲ್ಕಾ ಆಗಲಿ, ಚಪಾತಿಗಾಗಲಿ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.